ಓಕೆ, ಸೊ ಈಗ ಇರಾನ್ ಯುದ್ಧಕ್ಕೆ ವಾಪಸ್ ಬರೋದಾದ್ರೆ ಯಾರಿಗೆ ಅಪ್ಪರ್ ಹ್ಯಾಂಡ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಯಾರು ಮೇಲುಗೈ ಸಾಧಿಸ್ಕೊಂಡಿದ್ದಾರೆ? ಸರ್, ಈಗಿನ ಬೆಳವಣಿಗೆಗಳನ್ನ ನೋಡ್ಬೇಕಾದ್ರೆ ನಮಗೆ ಅನಿಸ್ತಾ ಇರೋದು ಇರಾನ್ ಏನೋ ಸಾಧಿಸಬಹುದು ಅಂತ ಅನ್ಕೊಂಡಿದ್ದೀವಿ ನಾವು. ಆದ್ರೆ ಈ ನ್ಯಾಟೋ ರಾಷ್ಟ್ರಗಳು ಅಥವಾ ಮತ್ತೆ ಯಾವುದೇ ಮಿತ್ರ ರಾಷ್ಟ್ರಗಳು ಅಮೆರಿಕಕ್ಕೆ ಮತ್ತೆ ಇಸ್ರೇಲ್ಗೆ ಸಪೋರ್ಟ್ ಕೊಡದೆ ಹೋದ್ರೆ, ಅವರವರೇ ಅಷ್ಟೇ ಫೈಟ್ ಮಾಡ್ತಾ ಹೋದ್ರೆ ಖಂಡಿತ ಇರಾನ್ ಗೆಲ್ಲೋ ಚಾನ್ಸಸ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಈಗ ನೋಡ್ಬಿಟ್ಟಿದೆ ನಾವು, ಸಾಕಷ್ಟು ಚೆನ್ನಾಗಿ ಟಕ್ಕರ್ ಕೊಡ್ತಾ ಇದೆ ಇರಾನ್. ಹೀಗಾಗಿ ಈಗಿನ ಬೆಳವಣಿಗೆಗಳ ಪ್ರಕಾರ ಇರಾನೇ ಗೆಲ್ಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ನ್ಯಾಟೋ ರಾಷ್ಟ್ರಗಳು ಅಥವಾ ಮಿಕ್ಕ ಬೇರೆ ಯಾವುದೋ ರಾಷ್ಟ್ರಗಳು ಅವ್ರ ಜೊತೆ ಕೈ ಜೋಡಿಸಿದ್ರೆ, ಯಾರು ಇಸ್ರೇಲ್ ಮತ್ತೆ ಅಮೆರಿಕದ ಜೊತೆ ಕೈ ಜೋಡಿಸಿದ್ರೆ ಹೇಳಕ್ ಬರಲ್ಲ. ಓಕೆ, ಸೊ ಈ ಯುದ್ಧ ಈ ಮೂರು ರಾಷ್ಟ್ರಗಳ ನಡುವೆನೆ ಉಳಿಯುತ್ತೆ ಅಂತ ಅನ್ಸುತ್ತಾ, ಅಥವಾ ಇಟ್ ವಿಲ್ ಸ್ಪ್ರೆಡ್ ಅನ್ಸುತ್ತಾ? ಯಾಕಂದ್ರೆ ನ್ಯಾಟೋ ನೀವು ಹೇಳ್ದಂಗೆ ಅಮೆರಿಕ ಡೊನಾಲ್ಡ್ ಟ್ರಂಪ್ ದಿನ ಬೆಳಗಾದ್ರೆ ಕಿರಿತಾ ಇದ್ದಾರೆ ನ್ಯಾಟೋದವ್ರಿಗೆ, ಮತ್ತೆ ಅವ್ನ ಅವಮಾನ ಮಾಡ್ತಿರೋದು ನ್ಯಾಟೋನ. ಅದು ಪೇಪರ್ ಸಿಂಹ, ಪೇಪರ್ ಹುಲಿ, ಅಮೆರಿಕ ಇಲ್ಲ ಅಂದ್ರೆ ವೇಸ್ಟ್, ಅದು ನಾವು ಹಾಕಿರೋ ದುಡ್ಡಲ್ಲಿ ಬದುಕ್ತಿದ್ದಾರೆ ಅಂತ ಅವ್ರನ್ನ ಯುದ್ಧಕ್ಕೆ ಪ್ರೇರೇಪಿಸೋದಕ್ಕೆ ಸಾಕಷ್ಟು ಪ್ರಯತ್ನ ನಡೀತಾ ಇದೆ. ಬಟ್ ಆಕ್ಚುಲಿ ಅಮೆರಿಕನ್ಸೇ ಹೇಳೋ ರೀತಿಯಲ್ಲಿ ಇಸ್ರೇಲ್ ವಾಸ್ ವೇಟಿಂಗ್ ಫಾರ್ ಎ ಇಡಿಯಟ್ ಪ್ರೆಸಿಡೆಂಟ್. ಇಲ್ಲಿವರೆಗೆ 40 ವರ್ಷದಿಂದ ಟ್ರೈ ಮಾಡ್ತಿದ್ರು ಅವರು ಇರಾನ್ ಮೇಲೆ ದಾಳಿ ಮಾಡಿಸೋದಕ್ಕೆ. ಯಾರು ಒಪ್ಕೊಂಡಿರ್ಲಿಲ್ಲ. ಮೂರ್ಖತನದ ಪರಮಾವಧಿ ಇರುವಂತ ಈತ ಸಿಕ್ಕಾಕೊಂಡ, ಇವನನ್ನ ಬಳಸ್ಕೊಂಡಿದೆ ಅಂತ. ಸೊ ಈ ಟ್ರಂಪ್ ಈಗ ಹೊರ್ಮುಸ್ ಸ್ಟ್ರೈಟ್ ಅನ್ನ ಮೇನ್ ಆಗಿ ಇಡ್ತಿರೋದು ಯುರೋಪಿಯನ್ ಯೂನಿಯನ್ಗಾಗ್ಲಿ ನ್ಯಾಟೋಗಾಗ್ಲಿ, ಅವ್ರಿಗೆಲ್ಲ ಇಡೀ ಜಗತ್ತಿಗೆ ಪ್ರಾಬ್ಲಮ್ ಆಗ್ತಿದೆ, ನೀವು ಸುಮ್ನೆ ಕೂತಿದ್ದೀರಿ ನೀವು ಹೇಡಿಗಳು ಅಂತ. ಈಸ್ ಯೂಸಿಂಗ್ ದ ವರ್ಡ್ ಕವರ್ಡ್ಸ್ ಅಂತ ಯೂಸ್ಡ್ ಇಟ್. ಟ್ರಂಪ್ ಬಿಡಿ ಯಾವ ಪದ ಉಪಯೋಗಿಸೋದಕ್ಕೂ ಯು ವಿಲ್ ನೆವರ್ ಹೆಸಿಟೇಟ್. ಅದಕ್ಕೆ ನಾನ್ ನಂಬಿರೋದು ಏನಂದ್ರೆ, ಮೋದಿ ಯಾಕೆ ಟ್ರಂಪ್ ನ ಕೆದಕಲ್ಲ ಅಂದ್ರೆ, ಆ ಟ್ರಂಪ್ ಬಾಯಲ್ಲಿ ಏನ್ ಮಾತು ಬಂದ್ಬಿಡುತ್ತೋ ನೆಕ್ಸ್ಟ್ ಗೊತ್ತಿಲ್ಲ. ಆ ಮಾತು ಬಂದ್ಬಿಟ್ರೆ ನನಗೆ ಇಲ್ಲಿ ಎಲೆಕ್ಷನ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಮೋದಿಗೆ ಬೇರೆ ಏನಿಲ್ಲ, ದೇಶಕ್ಕೆ ಏನಾದ್ರೂ ಆಗ್ಲಿ ಅದೇನ್ ಸಮಸ್ಯೆ ಇರಲ್ಲ ಅವ್ರಿಗೆ ಎಲೆಕ್ಷನ್ ಸೋಲ್ಬಾರ್ದು. ಸೊ ಹಾಗಾಗಿ ಟ್ರಂಪ್ ನ ಕೆದ್ಕೋಕ್ ಹೋಗ್ತಿಲ್ಲ. ಸೊ ಈ ಒಂದು ಪ್ರೊವೊಕೇಶನ್ಗೆ ಅಥವಾ ಏನು ಆ ರೀತಿ ಪ್ರೇರೇಪಣೆಗೆ ಯುರೋಪಿಯನ್ ಯೂನಿಯನ್ ನ್ಯಾಟೋದವ್ರು ಒಳಗಾಗಿ ವಿಶ್ವ ಯುದ್ಧದ ಕಡೆ ತಿರುಗೋ ಚಾನ್ಸಸ್ ಇದೆಯಾ ಅಂತ? ಸರ್, ಅದೇ ಇಲ್ಲಿವರೆಗೂ ಈಗ ನೀವು ಹೇಳ್ಕೊಂಡಾಗ ಈಗಾಗಲೇ ಟ್ರಂಪ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನ್ಯಾಟೋ ರಾಷ್ಟ್ರಗಳಿಗೆ ಮತ್ತೆ ಮಿತ್ರ ರಾಷ್ಟ್ರಗಳಿಗೆ, ನೀವು ಬಂದು ನನಗೆ ಸಾಥ್ ಕೊಡಿ, ನಾವು ಅವರನ್ನ ಮುಗಿಸ್ಬಿಡ್ಬೋದು ಅಂತ ಇದೆ ಅದು. ಆದ್ರೆ ಇವ್ರು ಇನ್ನೂ ಯಾಕೋ ಬರ್ತಾ ಇಲ್ಲ, ಯಾರೂ ಬರ್ತಾ ಇಲ್ಲ. ಆದ್ರೆ ಒಂದು ಅಂತ ಹೇಳಿದ್ರೆ, ಅವ್ರು ಯಾರಾದ್ರೂ ಬಂದ್ರೆ ಈ ಕಡೆ ಇರಾನ್ಗೆ ಚೈನಾ, ನಾರ್ತ್ ಕೊರಿಯಾ ಮತ್ತೆ ರಷ್ಯಾ ಅವರೆಲ್ಲ ಸಾಥ್ ಕೊಡುವಂತಹ ಸಾಧ್ಯತೆಗಳು ತುಂಬಾ ದಟ್ಟವಾಗಿವೆ. ಯಾಕಂದ್ರೆ ಅವರು ಕಮ್ಯುನಿಸ್ಟು, ಮತ್ತೆ ಇವರು ಒಂದ್ ರೀತಿ ಕಮ್ಯುನಿಸ್ಟ್ ಇರೋದ್ರಿಂದ ಅವರು ಅದನ್ನ ಖಂಡಿತ ಐಡಿಯಾಲಜಿಕಲ್ ಬೇಸ್ ಮೇಲೆ ಅವ್ರಿಗೆ ಖಂಡಿತ ಸಪೋರ್ಟ್ ಕೊಟ್ಟೇ ಕೊಡ್ತಾರೆ. ಮತ್ತೆ ಅಂದ್ರೆ ಈಗಿನ ಬೆಳವಣಿಗೆ ಪ್ರಕಾರ ಇದು ಸದ್ಯಕ್ಕೆ ಆಗ್ತಾ ಇಲ್ಲ ಅಂತ ಅನ್ಕೊಂಡಿದೀವಿ. ಬಟ್ ಮುಂದೆ ಹೆಂಗಾಗುತ್ತೆ ಹೇಳಕ್ ಬರಲ್ಲ. ಇವ್ರು ಇದೇ ರೀತಿಯಿಂದ ಈಗ ಅಮೆರಿಕ ಪಂಪ್ ಮಾಡ್ತಾನೆ ಹೋಯ್ತು, ನೀವು ಬರ್ಲೇಬೇಕು, ಇಲ್ಲಾಂದ್ರೆ ನಾನು ಇವ್ರು ಬೆದರಿಕೆ ಹಾಕೋದು ಜಾಸ್ತಿ ಅಲ್ವಾ ಆ ರಾಷ್ಟ್ರಗಳಿಗೆ. ಇಲ್ಲ ನಾನು ಅದನ್ನ ಮಾಡ್ಬಿಡ್ತೀನಿ, ಇದನ್ನ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಮೋಸ್ಟ್ಲಿ ಆ ಬೆದರಿಕೆಗೋಸ್ಕರನಾದ್ರೂ ಅವ್ರು ಬಂದು ಇವ್ರ ಜೊತೆ ಕೈ ಜೋಡಿಸಿ, ಅವಾಗ ಎಲ್ಲಾ ರಾಷ್ಟ್ರಗಳು ಬಂದು ಆಗ ಅದು 3ನೇ ಮಹಾಯುದ್ಧಕ್ಕೆ ತಿರುಗೋ ಚಾನ್ಸ್ ಇರಬಹುದು ಅಂತ ನಾವು ಅನ್ಕೊಂಡಿದ್ದೀವಿ.